Sir, thank you, sir. Sir, in 2026-27, budget spending around 53.4 lakh crore. In the same time, the most advertised major programs not even spent around 20 to 30%. Also, only big numbers, making lot of sounds, advertisement, changing names, and diversion from the topic. Sir, they say, Startup India, Make in India, Get Up India, Be Global, Buy Local. ಸರ್, ಇವತ್ತು ಏನಾಗ್ತಾ ಇದೆ ಅಂತಂದರೆ, ಇವತ್ತು ಇಡೀ ಭಾರತ ದೇಶನ ಇವತ್ತು ಅಮೇರಿಕಾಗೆ ನಮ್ಮ ಭಾರತ ದೇಶದ ಮಾರುಕಟ್ಟೆನ ಓಪನ್ ಮಾಡಿ 0% ಟ್ಯಾಕ್ಸ್ ಮಾಡಿ ಅದನ್ನು ಬೇಕಾದಷ್ಟು ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ನೀವು ಡಂಪ್ ಮಾಡ್ಕೊಳ್ಳಿ ಏನು ಬೇಕಾದ್ರೂ ಅಂತ ಓಪನ್ ಮಾಡಿ ಅವ್ರಿಗೆ ಗುತ್ತಿಗೆ ಕೊಟ್ಟಂಗೆ ಕೊಟ್ಟಿರೋದು ಇವತ್ತೊಂದು ದಿವಸ ಇದು ಮೇಕ್ ಇನ್ ಇಂಡಿಯಾ ಅಂತ ಹೇಗಾಗತ್ತೆ ಅಂತ ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗತ್ತೆ ಸರ್. ಯಾಕೆ ಅಂತ ಅಂದರೆ ಇವತ್ತು ನಮ್ಮ ದೇಶದ ರೈತರಿಗೆ, ಪ್ರಮುಖವಾಗಿ ದೇಶದ ರೈತರಿಗೆ ಎಷ್ಟು ಅನಾನುಕೂಲ ಆಗುತ್ತೆ ಅಂತ ಅಂದರೆ ಅವರು ಬೆಳೆಯುವಂಥ ಬೆಳೆಗೆ ಕಿಮ್ಮತ್ತಿಲ್ದೇ ಆಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದೇ ರೀತಿಯಲ್ಲಿ ಕಾರ್ಮಿಕರು ಮತ್ತು ಸಣ್ಣ ಪುಟ್ಟ ಕಾರ್ಖಾನೆಗಳೇನಿದೆ ಅವು ಕೂಡ ಸರ್ವನಾಶ ಮಾಡುವಂಥ ಈ ಒಂದು ವ್ಯವಸ್ಥೆ ಇದು ಮೇಕ್ ಇನ್ ಇಂಡಿಯಾ ಆಗಲ್ಲ ಸರ್. ಇದು ಮೇಕ್ ಇನ್ ಇಂಡಿಯಾ ಆಗೋಕ್ಕೆ ಸಾಧ್ಯ ಇಲ್ಲ ಸರ್. ದೇಶೇ ಅಮೃತ್ ಕಾಲ್, ಅಚ್ಚೆ ದಿನ್, ಒಂದೇ ಭಾರತ್, ನ್ಯಾಷನಲಿಸಮ್ ಎಂತೆಂಥ ದೊಡ್ಡ ಪದಗಳನ್ನ ಉಪಯೋಗಿಸ್ತಾರೆ ಸರ್. ಅಂದರೆ ಅಮೃತ್ ಕಾಲ್, ಅಚ್ಚೆ ದಿನ್ ಅಂತ ಅಂದರೆ ನಮಗೆ ಇನ್ನೂ ಕೂಡ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತ ಅಂದರೆ ಸರ್, ಹಂಗರ್ ಇಂಡೆಕ್ಸ್ನಲ್ಲಿ ಭಾರತ ಇವತ್ತು 123 ದೇಶಗಳಲ್ಲಿ 102ನೇ ಸ್ಥಾನದಲ್ಲಿ ನಿಂತ್ಕೊಳ್ಳುತ್ತೆ ಅಂತ ಅಂದರೆ ಇದನ್ನು ಅಚ್ಚೆ ದಿನ ಅಂತ ಹೇಳಲಿಕ್ಕಾಗತ್ತಾ ಅಂತ ನೀವು ಯೋಚನೆ ಮಾಡಬೇಕು ಸರ್. ಪರ್ ಕ್ಯಾಪಿಟಾ ಇನ್ಕಮ್ ಇವತ್ತು ಭಾರತ ಪ್ರಪಂಚದ 144ನೇ ಜಾಗದಲ್ಲಿ ನಿಲ್ಲುತ್ತೆ ಅಂತ ಅಂದರೆ ಇದು ಸಾಧ್ಯನಾ? ಇದು ಹೇಗೆ ಇದು ಅಮೃತ ಕಾಲ ಆಗುತ್ತೆ ಅಂತ ಯೋಚನೆ ಮಾಡಬೇಕು ಸರ್. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5ರ ಪ್ರಕಾರ ಭಾರತದಲ್ಲಿ 35.5% ಅಪೌಷ್ಟಿಕ ಆಹಾರದಿಂದ ಇವತ್ತು ಬಳಲ್ತಾ ಇದ್ದಾರೆ ಅಂತಂದರೆ ನಾವು ಯೋಚನೆ ಮಾಡಬೇಕು. 35.5% ಅಂತ ಅಂದರೆ ಯೋಚನೆ ಮಾಡಬೇಕು ಸರ್. ಇದರಲ್ಲಿ 19% ಮಕ್ಕಳು ಬದುಕೋದೇ ಇಲ್ಲ ಅನ್ನೋ ಒಂದು ರಿಪೋರ್ಟ್ ಇದೆ. ಇದು ಇವತ್ತೊಂದು ದಿವಸ ಇದು ಇವರಿಗೆ ಹಚ್ಚಿದ್ದೇನು ಸರ್. 2014ರಲ್ಲಿ 10 ಗ್ರಾಮ್ ಚಿನ್ನ 28,000 ರೂಪಾಯಿ ಇತ್ತು. ಇವತ್ತು 1,50,000 ರೂಪಾಯಿ ಮೀರಿದೆ ಅಂತ ಅಂದರೆ ತಾವು ಯೋಚನೆ ಮಾಡಬೇಕು ಸರ್. ಕರೋನಾ ಬಂದಂಥ ಸಂದರ್ಭದಲ್ಲಿ ಎಷ್ಟೋ ಜನ ಬಡವರು ಅಲ್ಲಿಂದ ಡೆಡ್ ಬಾಡಿನ ತರಲಿಕ್ಕೆ ಹಾಸ್ಪಿಟ್ಲಿಂದ ಮತ್ತು ಹಾಸ್ಪಿಟ್ಲ್ ಖರ್ಚನ್ನ ನೋಡ್ಕೊಳ್ಳಿಕ್ಕೆ ಅವತ್ತೊಂದು ದಿವಸ ತಮ್ಮಲ್ಲಿದ್ದಂಥ ಗೋಲ್ಡನ್ನು ಮಾರ್ಕೊಳ್ಳುವಂಥ ಪರಿಸ್ಥಿತಿ ಬಂತು. ಆ ಗೋಲ್ಡನ್ನು ಮಾರ್ಕೊಂಡ್ಮೇಲೆ ಸಾಕಷ್ಟು ಜನ ಬಡವರು ಇವತ್ತು ಬೀದಿಗೆ ಬಂದರು ಅವತ್ತೊಂದು ದಿವಸ. ಇವತ್ತೇನಾದರೂ ಸರ್, ಇಡೀ ಪ್ರಪಂಚದಲ್ಲಿ ನಮ್ಮ ಭಾರತದ ಮಹಿಳೆಯರಿಗೆ ಚಿನ್ನ ಅಂತ ಅಂದರೆ ಒಂದು ಅಭಿಮಾನ. ಏಕೆಂದರೆ ಅದೊಂದು ಟ್ರೆಡಿಷನ್ನು. ಅವರು ಯಾವುದೇ ಒಂದು ತಾಲಿಗೆ ದುಡ್ಡು ಇದು ಮಾಡಬೇಕು ಅಂತ ಅಂದರೆ, ಒಂದು ಮದುವೆಗೆ ಇದು ಮಾಡಬೇಕಂದ್ರೆ ಇವತ್ತು ಚಿನ್ನದ ಅವಶ್ಯಕತೆ ಜಾಸ್ತಿ ಇದೆ ಸರ್. ಇವತ್ತು 1,50,000 ರೂಪಾಯಿನ ಕೊಟ್ಟು ಇವತ್ತು 10 ಗ್ರಾಮ್ನ ತಗೊಳ್ಳುವಂಥ ಪರಿಸ್ಥಿತಿಗೆ ತಂದಿದ್ದಾರೆ ಅಂತ ಅಂದರೆ ಇದನ್ನು ಅಚ್ಚೆ ದಿನ ಅಂತ ಹೇಳೋಕ್ಕಾಗತ್ತಾ ಸರ್? ಅಥವಾ ಅಮೃತ್ ಕಾಲ ಅಂತ ಹೇಳೋಕ್ಕಾಗತ್ತಾ ಸರ್? ಇವತ್ತು ಗ್ಯಾಸ್ ಸಿಲಿಂಡರ್ ದೇ ಇಸ್ ಟು ಪೇ ಇನ್ 2014 ಓನ್ಲಿ 400 rupees. But today they are paying 850 rupees. This is Achhe Din, sir. Petrol, diesel crossed 100 rupees. This is Achhe Din, sir. Dollar in 2014, 58.25 paise. Today is crossed 92 rupees. This is Achhe Din, sir. Sir, ಇವತ್ತು ನಮ್ಮ ದೇಶ ಸಾಲ ಇವತ್ತು 2,14 214 lakh crores ಇವತ್ತೊಂದು ದಿವಸ ನಮ್ಮ ದೇಶದ ಮೇಲೆ ಸಾಲ ಇದೆ. ಅದಕ್ಕೆ ಇಂಟ್ರೆಸ್ಟ್ ಸುಮಾರು 14.4 lakh crore ಇವತ್ತು ಇಂಟ್ರೆಸ್ಟ್ ಕಟ್ಟುವಂಥ ಪರಿಸ್ಥಿತಿ ಬಂದಿದೆ ಸರ್. ಇವತ್ತು ಈ ಬಡ್ಜೆಟ್ ಏನು ಮಾಡಿದ್ದಾರೆ, 53.47 ಕೋಟಿ ಲಕ್ಷ ಬಡ್ಜೆಟ್ ಏನು ಮಾಡಿದ್ದಾರೆ, ಅದರಲ್ಲಿ ಇವತ್ತೊಂದು ದಿವಸ 16.95 ಅಂದರೆ 17 ಲಕ್ಷ ಕೋಟಿ ಸಾಲನೂ ಕೂಡ ಇದರಲ್ಲಿ ಅಡಗಿದೆ ಅಂತ ಅಂದರೆ ಸೇರಿದೆ ಅಂತ ಅಂದರೆ ಇವತ್ತು ಯೋಚನೆ ಮಾಡಬೇಕು. ದೇಶನೂ ಕೂಡ ಇವತ್ತು ಸಾಲದ ಸುಳಿಯಲ್ಲಿ ಸಿಕ್ಕಿಸಿ ಪ್ರತಿಯೊಬ್ಬ ಭಾರತೀಯ ಪ್ರಜೆ ಮೇಲೆ ಎಷ್ಟು ಸಾಲ ಹೊರ್ತಿದ್ದಾರೆ ಅಂದರೆ ಇದನ್ನು ಅಚ್ಚೆ ದಿನ ಅಂತ ಹೇಳೋಕ್ಕಾಗತ್ತೆ, ಹೇಗಾಗುತ್ತೆ ಅಂತ ಯೋಚನೆ ಮಾಡಿ ಸರ್. So in the same time, one famous businessman, his net worth was about 44,000 crores in 2014. But today, in 2022, his net worth become 12 to 13 lakh crore, not 1,000, which is 2,740% is increase, sir. Sir, today that BJP party account in 2014, they had only 295 crores. But ivattu, sir, today, 2014, they have 10,000 crores. Just you imagine sir, but farmers income never become double. So this is the story of the Achhe Din and Amrit Kaal. Sir, ಒಂದು ವಿಚಾರ ತಮ್ಮ ಗಮನಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಇದರಲ್ಲಿ ನಮ್ಮ ಮೆಂಬರ್ ಆಗಿದ್ದಂಥ ಗೌರವಾನ್ವಿತ
ನಮ್ಮ ಸುಧಾಮೂರ್ತಿಯವರು ಮೊನ್ನೆ ಒಂದು ಬಡ್ಜೆಟ್ ಮೇಲೆ ಮಾತಾಡ್ತಾ ಒಂದು ಕತೆ ಹೇಳೋದು. ಆ ಕತೆ ತುಂಬ ಸಾರಸ್ವಾಗಿತ್ತು, ತುಂಬ ಚೆನ್ನಾಗಿ ಹೇಳೋದು. ಏಕೆಂತಂದರೆ ಸುಧಾಮೂರ್ತಿಯವರು ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಚೆನ್ನಾಗಿ ಸಕ್ರಿಯವಾಗಿದ್ದಾರೆ. ಅವರು ಏನೇ ಹೇಳಿದ್ರು ಕೂಡ ತುಂಬ ಜನ ನೋಡ್ತಾರೆ. ಸರ್, ಇವತ್ತು ಶ್ರೀಮಂತರು ಏನೇ ಹೇಳಿದ್ರು ಕೂಡ ಅದು ಆದರ್ಶ ಅಂತ ತಗೋತಾರೆ ಜನ. ಆದರೆ ಬಡವರು ಬಾಯಿ ಪಡ್ಕೊಂಡು ಸತ್ಯ ಹೇಳಿದ್ರು ಕೂಡ ಇವತ್ತು ನಂಬುವಂಥ ಪರಿಸ್ಥಿತಿಲಿಲ್ಲ. ಅಂತ ಒಂದು ಇದರಲ್ಲಿ ಇವತ್ತು ಸರ್ 1979ರಲ್ಲಿ ಅಮೇರಿಕದ ಏರ್ಪೋರ್ಟ್ನಲ್ಲಿ ನಡೆದಂಥ ಒಂದು ಘಟನೆ ಅವ್ರು ಹೇಳುತ್ತಾರೆ. ಅವರು ನಮ್ಮನ್ನು ಹೇಗೆ ನಡೆಸ್ಕೊಂಡ್ರು, ಎಷ್ಟು ಹೀಯಾಳಿಸಿದ್ರು, ಅವತ್ತು ನನ್ನ ಸೀರೆ ಬಗ್ಗೆ ಕಾಮೆಂಟ್ ಮಾಡಿದ್ರು, ಅವತ್ತು ನಮಗೆ ಮರ್ಯಾದೆ ಸಿಗಲಿಲ್ಲ, ಬಹಳ ಬೇಸರ ಆಯಿತು ಅಂತ. ಅದೇ ರೀತಿ ಯಾಕೆಂದ್ರೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬೇರೆ ಯಾರು ಹೇಳಿದ್ರು ನಾನು ಅದನ್ನು ಯೋಚನೆ ಮಾಡ್ತಿದ್ದಿಲ್ಲ. ನಮ್ಮ ಕರ್ನಾಟಕದಿಂದ ಬಂದಂಥ ಸುಧಾಮೂರ್ತಿ ಅವ್ರಿಗೆ ಮಾತು ಹೇಳಿದ್ರಲ್ಲ ಅಂತ. ಯಾಕೆಂದ್ರೆ ಕತೆ ತುಂಬ ಚೆನ್ನಾಗಿತ್ತು, ಆದರೆ ಕ್ಲೈಮ್ಯಾಕ್ಸಲ್ಲಿ ಅವ್ರು ಆಡಿದಂಥ ಮಾತುಗಳು ತುಂಬ ನೋವುತ್ತಂತು ಸರ್ ನನಗೆ. ಯಾಕೆಂದ್ರೆ ಅವತ್ತೊಂದು ದಿವಸ ಹಂಗಿದ್ದಂಥ ಭಾರತ ಇವತ್ತು ನಾವು ಹೋಗಿದ್ದೆ, ಮತ್ತೆ ಮೊನ್ನೆ ಹೋಗಿದ್ದಾಗ ಬರಬೇಕಾದ್ರೆ ಆ ಏರ್ಪೋರ್ಟಲ್ಲಿ ನನ್ನನ್ನು ಅಧಿಕಾರಿಗಳು ಕೇಳಿದ್ರು, ಓ ಯು ಆರ್ ಫ್ರಮ್ ಇಂಡಿಯಾ, ಯು ಆರ್ ಫ್ರಮ್ ಸಿಲಿಕಾನ್ ಸಿಟಿ ಬೆಂಗಳೂರು, ಯು ಆರ್ ಫ್ರಮ್ IT ಸಿಟಿ. ಈ ಚೇಂಜಸ್ ಆಗಿದ್ದು ಕಳೆದ 10-15 ವರ್ಷಗಳಿಂದ, ಬಿಕಾಸ್ ಆಫ್ ದಟ್ ನ್ಯೂ ಲೀಡರ್ಶಿಪ್ ಆಫ್ ಮೋದಿ ಅಂತ ಹೇಳ್ತಾರೆ ಸರ್. ಸರ್, ಇವ್ರಿಗೊಂದು ಮಾತು ಹೇಳಕ್ಕೆ ಹೇಳ್ತೀನಿ ಸರ್. ಇಂಡಿಯಾ ಇಸ್ ಗ್ಲೋಬಲ್ ರೆಸ್ಪೆಕ್ಟ್ ಇಸ್ ನಾಟ್ ರಿಸಲ್ಟ್ ಆಫ್ ಜಸ್ಟ್ ದ ಲಾಸ್ಟ್ 10-15 years. ಇಟ್ ಈಸ್ the outcome of decades of hard work by governments, institutions and millions of Indians. So let us be clear, very clear. The nation's rise is not measured by the airport stories of the slogans. A nation's rise is measured by the history, by policy, by numbers. Sir, and the numbers tell very different, interesting stories. Honorable Member Sudhamurthy, India was already a global IT power by 2014. So software exports grew from $0.50 million in 1990 to $5.9 billion in 2001, and further to $23.6 billion by 2005 and 6. So between 1990 and 2002, the IT sector recorded a 51% compounded annual growth rate. So between 2003 and 4 and 2013 and 14, software exports grew 614%. BPO exports grew 468%. Total IT exports rose from 12.97% billion to $83.9 billion. Total IT industry revenue grew from 21.3 billion to $105 billion. Domestic IT services revenue grew from 707%. Sir, by 2012, IT contributed nearly 25% of India's exports. This happened because of technology reforms in 1980s, liberalization in 1991, and social welfare measured domestically. The export expansion in 1990s and 2002, diplomatic breakthroughs and policy continuity across governments, through governments. Sir, so please do not forget that India was respected before 2014. India was exporting before 2014. And also India's IT sector was already a global powerhouse before 2014, sir. So let us be clear, our respect was built over decades, not suddenly, sir. Sir, ಇವತ್ತು ಕೂಡ ಅಮೇರಿಕಾದಲ್ಲಿ ಇವತ್ತು ನಮಗೇನಾದರೂ ವೀಸಾ ಸಿಗೋದು ಅಷ್ಟು ಸುಲಭ ಇಲ್ಲ. ಅದು ಶ್ರೀಮಂತರಿಗೆ ಸುಲಭ ಇರ್ಬೋದು, ಆದರೆ ಮಧ್ಯಮದವರಿಗೆ ತುಂಬ ಕಷ್ಟ ಇದೆ. ತಮಗೆ ಗೊತ್ತಿರ್ಬೋದು ಸರ್, 2025ರಲ್ಲಿ ಸುಮಾರು 3,800ಕ್ಕೂ ಹೆಚ್ಚು ಇಂಡಿಯನ್ಸ್ನ ಡಿಪೋರ್ಟ್ ಮಾಡಿದ್ರು. ಅದರಲ್ಲೂ ಫೆಬ್ರವರಿ 25 ನಮ್ಮ ಫಾರಿನ್ ಮಿನಿಸ್ಟ್ರಿಯಲ್ಲೇ ಕೂತಿದ್ದಾರೆ. ಫೆಬ್ರವರಿ 25 104 ಜನ ಇಂಡಿಯನ್ಸ್ನ ಇಂಡಿಯನ್ ನ್ಯಾಷನಲ್ಸ್ US ಆರ್ಮಿನವರು ಡಿಪಾರ್ಟ್ ಮಾಡಬೇಕಾದ್ರೆ ಅವರ ಕೈಗೆ ಕಾಲ್ಗೆ ಕೊಳ ಹಾಕ್ಬಿಟ್ಟು ಅಮಾನೀಯವಾಗಿ ಅವ್ರನ್ನ ಕಳಿಸಿದ್ರು. ಇಡೀ ಮೀಡಿಯಾದಲ್ಲಿ ಬಂತು. ಅದ್ರದ್ದು ಅದು ಯಾವ ರೀತಿ ಇದೆ ಅಂತ ಗೊತ್ತಾಗುತ್ತೆ ಸರ್. ಈಗ H1B ವೀಸಾ ಕೂಡ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಆಗುತ್ತೆ ಅಂತ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ದಾರೆ. ಇವತ್ತೊಂದು ಪರಿಸ್ಥಿತಿ ಈ ಥರ ಇದ್ದದ್ದು ನಮ್ಮ ಗಮನದಲ್ಲಿರೋದು ಒಳ್ಳೆಯದು. ಸರ್, ಐ ವುಡ್ ಲೈಕ್ ಟು ರಿಮೈಂಡ್ ದ ಫೇಮಸ್ ಕೋಟ್ ಆಫ್ Dr. Singh. The true test of governance is not in a grand announcement, but in the improving the lives of the ordinary people. And democracy is not merely about elections. It is about accountability and institution. With this, history will be kinder to Dr. Manmohan Singh, sir. Sir, he delivered reforms, managed crisis, expanded welfare, and maintained physical credibility. Sir, and also today's finance minister says she doesn't want to become a BA Manmohan Singh, Dr. Manmohan Singh. Then she must explain why unemployment rate is so high, funds remain unutilized, and also states are under financial stress.
why there is a discrimination on non-BJP governments and also threatening opposition through ED, IT and CBI. Sir, as I said, regarding the utilization of funds, unutilization of funds, I will give you some example how it will be affects the people. People are waiting for the drinking water, houses, roads, basic services due to failure of planning, their timely release and coordination. Sir, the ministries which unutilized funds greater than 40%, I will explain. Sir, Jal Jeevan Mission, 74.6%. Sir, this is unutilized amount, what I am telling you. Department of Drinking Water and Sanitation, 69%. Sir, Pradhan Mantri Awas Yojana, 59% urban. Department of Social Science and Technology, 58%. Ministry of Tourism, that is 48%. Ministry of Micro and Small, Medium Enterprises, 47%. Pradhan Mantri Gram Sadak Yojana, sir, 42%. And also Pradhan Mantri Awas Yojana, 40%. Ministry of Housing and Urban Affairs, 40%. Sir, numbers are not just statistics, sir. They represent household without taps, families without homes, villages without roads, and cities waiting for the infrastructure. At the same time, states are asking to maintain the strict physical discipline, and we blame for the slow implementation. Sir, ಇದು ಕಳೆದ 10-12 ವರ್ಷಗಳಿಂದ ಕರ್ನಾಟಕ ಸರ್ ನಮ್ಮ ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟು, ಯಾಕೆಂತಂದರೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಕೂಡ ನಮ್ಮ ಕರ್ನಾಟಕದವರೇ ಆಗಿರೋದ್ರಿಂದ ಏನಾದರೂ ಒಂದು ಸೈಜಬಲ್ ಪ್ರಾಜೆಕ್ಟ್ನ ಕೊಡ್ತಾರೆ ಅಂತ ನಮ್ಮ ಕರ್ನಾಟಕದ ಜನ ವೆಯ್ಟ್ ಮಾಡ್ತಿದ್ರು. ಆದರೆ ಡಿಸಪಾಯಿಂಟ್ ಆದ್ವಿ ಸರ್. ಅಟ್ಲೀಸ್ಟ್ ಕರ್ನಾಟಕದಿಂದ ಕೊಟ್ಟಂತ ಏನಾದರೂ ಕೆಲವು ಪ್ರಾಜೆಕ್ಟ್ಗಳನ್ನಾದರೂ ಕನ್ಸಿಡರ್ ಮಾಡ್ತಾರ ಅಂತ ಅಂದರೆ ಅದನ್ನೂ ಮಾಡಲಿಲ್ಲ ಸರ್. ಯಾಕೆ ಅಂದರೆ ನಾನು ಹೇಳ್ತೀನಿ, ನಾನು ಕೊನೆಯದಾಗಿ ನಿಮ್ಗೆ ಹೇಳಬೇಕು ಅಂತ ಅಂದರೆ ಸರ್, ರಾಯಚೂರಿಗೆ ಏಮ್ಸ್ ಕೇಳಿದ್ವಿ ನಾವು. ಅಲ್ಲಿ ಹಾಸ್ಪಿಟ್ಲ್ ಸರ್, ಅಲ್ಲಿ ಹೋಗ್ಬೇಕಂತಂದು ಎಲ್ಲರೂ ಕೂಡ ಕೇಳಿದ್ವಿ. ಆದರೆ ಅಲ್ಲಿಂದ 250-300 ಕಿಲೋಮೀಟರ್ ದೂರ ಹೋಗಬೇಕು ಸರ್. ಇವತ್ತೊಂದು ದಿವಸ ಅಲ್ಲಿಗೊಂದು ಹಾಸ್ಪಿಟ್ಲ್ ಇವತ್ತೊಂದು ತನಕ ಏಮ್ಸ್ನ ಕೊಡಲಿಲ್ಲ. ಹಾಸನಕ್ಕೆ IIT ಕೇಳಿದ್ವಿ, ಅದನ್ನು ಕೊಡಲಿಲ್ಲ ಸರ್. ಶಿವಮೊಗ್ಗ, ವಿಜಯಪುರ, ಹಾಸನ್, ರಾಯಚೂರು, ಕಾರವಾರ ಏರ್ಪೋರ್ಟು ಇವತ್ತು ಉಡಾನ್ ಸ್ಕೀಮಲ್ಲಿ, ಇವತ್ತೊಂದು ದಿವಸ ಬಳ್ಳಾರಿ, ಎಲ್ಲದೂ ಸೇರಿ ಉಡಾನ್ ಸ್ಕೀಮಲ್ಲಿ ನಾವು ಇವತ್ತು ಅಲ್ಲಿಗೆ ನಾವು ರಾಜ್ಯ ಸರ್ಕಾರ 3,000 ಕೋಟಿ ರೂಪಾಯಿನ ಖರ್ಚು ಮಾಡಿದ್ದೆ. ಆದರೆ ಕೇಂದ್ರ ಸರ್ಕಾರ 1 ರೂಪಾಯಿನೂ ಕೊಟ್ಟಿಲ್ಲ ಸರ್. ಅದರಿಂದ ಈಗ ಅಟ್ಲೀಸ್ಟ್ ಅಲ್ಲಿಂದ ಫ್ಲೈಟ್ನಾದರೂ ಹಾರಿಸುವಂಥ ಜನಗೆ ಅನುಕೂಲ ಆಗುವಂಥ ಕೆಲಸನ ಮಾಡಬೇಕು ಅಂತ ನಾನು ಆಗ್ರಹಿಸ್ತೀನಿ ಸರ್. ಫೈನಲಿ ದಿಸ್ ಬಡ್ಜೆಟ್ ಇಸ್ ಓನ್ಲಿ ಕಾರ್ಪೊರೇಟ್ ಫ್ರೆಂಡ್ಲಿ ಬಡ್ಜೆಟ್ ಸರ್, ನಾಟ್ ಫಾರ್ ದಿ ಪೂರ್ ಪೀಪಲ್, ನಾಟ್ ಫಾರ್ ದಿ ಎನಿ ಕಂಟ್ರಿ ಪೀಪಲ್ ಸರ್. ಥ್ಯಾಂಕ್ ಯು ವೆರಿ ಮಚ್. Next speaker is Kiro Mahato. 3 minutes. Not present. Next speaker is Sambhu Saran Patel.